ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. SIR ಕೊನೆಗೂ ಈ ತಿಂಗಳು ಎಂಡ್ ಆಗೋದಕ್ಕೆ ಆಗ್ತಾ ಇದೆ. ಇನ್ನೊಂದ್ ವಾರ ಉಳಿದಿದೆ ಅಷ್ಟೇನೆ. ಇನ್ನು ನಿಮ್ಮ ಮನೆ ಬಾಗಿಲಿಗೆ SIR ಅವರು ಬಂದಿಲ್ಲ ಅಂತ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಆಲ್ರೆಡಿ ಇವಾಗ ತುಂಬಾ ಅಪ್ಡೇಟ್ಸ್ ಗಳನ್ನ ಮಾಡ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ಸ್ ಗಳು ಬಂದಿದೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. SIR ಪ್ರಕ್ರಿಯೆ ಶುರುವಾಗಿರುವಂತದ್ದು ಜುಲೈ, ಇವಾಗ ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಶುರುವಾಯಿತು. ಜುಲೈಯಲ್ಲಿ SIR ವೆರಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಸೆನ್ಸಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಈ ಸೆನ್ಸಸ್ ಪ್ರಕ್ರಿಯೆಯಲ್ಲಿ ಸುಮಾರು ಕರ್ನಾಟಕದಲ್ಲಿ ಈಗ ಕರೆಂಟ್ ಅಂದ್ರೆ SIR ಪ್ರಕಾರ ಹೇಳ್ತಾ ಇರೋದು 5.5 ಕೋಟಿ ಜನ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 99.38% ಜನರಿಗೆ SIR ಫಾರ್ಮ್ ನ ಅಪ್ಲಿಕೇಶನ್ ಫಾರ್ಮ್ ನ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಫಿನಿಶ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 3.5 ಲಕ್ಷ ಜನ ಅಷ್ಟೇ ಪೆಂಡಿಂಗ್ ಇದ್ದಾರೆ. ಮಿಕ್ಕಿದವರೆಲ್ಲರಿಗೂ ನಾವು SIR ಫಾರ್ಮ್ ನ ಕೊಟ್ಟಾಗಿದೆ, ಫಿಲ್ ಮಾಡ್ತಾ ಇದ್ದಾರೆ ಅಂತಾನು ಇವಾಗ ಒಂದು ವರದಿ ಬರ್ತಾ ಇರುವಂತದ್ದು. ನಾನು ನಿಮಗೆ ಲಾಸ್ಟ್ ಟೈಮು ಹೇಳ್ದೆ, ನಿಮ್ಗೆ SIR ಫಾರ್ಮ್ ನ ನಾವು ತಗೊಂಡ್ ಹೋದ್ಮೇಲೆ ಅವರು ಅದನ್ನ ನಾವು ಫಿಲ್ ಮಾಡಿ ತಗೊಂಡೋಗಿ ವಾಪಸ್ ಕೊಟ್ಟ ಮೇಲೆ ಅವರಿಗೆ ಸೈನ್ ಹಾಕ್ಬಿಟ್ಟು ನಮ್ಗೊಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ಅವ್ರ ಹತ್ರ ಒಂದು ಫಾರ್ಮ್ ಇರುತ್ತಲ್ಲ, ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಫೋಟೋ ಹೊಡೆದು ಅವರು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ಅಪ್ಲೋಡ್ ಮಾಡಿರೋ ಒಂದು ನಂಬರ್ ಮುಖಾಂತರ ಹೇಳ್ತಾ ಇರೋದು 99.38% ಜನರದು SIR ಫಾರ್ಮ್ ಫಿಲ್ ಆಗೋಗಿ ಅಪ್ಲಿಕೇಶನ್ ಆಲ್ರೆಡಿ ಅಪ್ಲೋಡ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ವರದಿನ ಹೇಳ್ತಾ ಇದ್ದಾರೆ. ಇದರಲ್ಲಿ ಸುಮಾರು 3.5 ಲಕ್ಷ ಜನ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಇವಾಗ ವರದಿ ಬರ್ತಾ ಇದೆ. ಸೊ 3.5 ಲಕ್ಷ ಜನ ಡೆತ್ ಅಂತ ಹೇಳ್ಬಿಟ್ಟು ಅದನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಆಮೇಲೆ ಮೆಜಾರಿಟಿ ಅಡ್ರೆಸ್ ಚೇಂಜ್ ಆಗಿರುವಂತದ್ದು ಈಗ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಡಿಗೆ ಮನೆಗೆ ಇರೋರೇನೆ, ಲೀಸ್ ಮನೆಗೆ ಇರೋರೇನೆ ಸ್ವಲ್ಪ ಚೇಂಜಸ್ ನ ಮಾಡ್ತಾ ಇರ್ತೀವಲ್ವಾ ನಾವು. ಸೊ ಹಾಗಾಗಿ ಅಡ್ರೆಸ್ ಚೇಂಜ್ ಅಂತ ಹೇಳ್ಬಿಟ್ಟು ಇವಾಗ ಬಂದಿದೆ. ಸೊ ಹಾಗಾದ್ರೆ ಅಡ್ರೆಸ್ ಚೇಂಜ್ ಆಗಿರೋದು ಅಪ್ಡೇಟ್ ಯಾವಾಗ ಮಾಡ್ತಾರೆ? ಇದು ವೆರಿಫಿಕೇಶನ್ ಪ್ರೊಸೆಸ್ ಈ ತಿಂಗಳಾದಿ ನೆಕ್ಸ್ಟ್ ಮಂತ್ ಅಲ್ಲಿ ನಮಗೆ ಈ ಒಂದು ಕರೆಕ್ಷನ್ ಗೆ ಅವಕಾಶನ ಕೊಡ್ತಾರೆ. ಇವಾಗ ಕರೆಂಟ್ಲಿ ತೀರ್ಕೊಂಡಿರೋರು ಇಷ್ಟು, ಅಡ್ರೆಸ್ ಚೇಂಜ್ ಆಗಿ ಇವಾಗ ಹೊಸ ಕಡೆ ಇರೋರು ಇಷ್ಟು ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ದಾರೆ. ಇನ್ನ 3.5 ಲಕ್ಷ ಜನಕ್ಕೆ ಅಷ್ಟೇನೆ SIR ಫಾರಂ ತಲುಪಬೇಕಂತೆ. ತುಂಬಾ ಜನ ನಂಗೆ ಕಮೆಂಟ್ ಅಲ್ಲಿ ಹಾಕ್ತಾ ಇದಾರೆ, ನಮಗೆ ಇನ್ನೂ ಬಂದಿಲ್ಲ, ನಮ್ಗೆ ವೆರಿಫಿಕೇಶನ್ ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಗೌರ್ಮೆಂಟ್ ಕಡೆಯಿಂದ ಇಷ್ಟು ನ್ಯೂಸ್ ಕೊಟ್ಟಿದ್ದಾರೆ. ಹಾಗಾದ್ರೆ 3.5 ಲಕ್ಷ ಜನ ಯಾವ ಒಂದು ಭಾಗದಲ್ಲಿದ್ದಾರೆ ಅಥವಾ ಯಾವ ಒಂದು ಇನ್ ಪರ್ಟಿಕ್ಯುಲರ್ ಭಾಗ ಅಂತ ಹೇಳ್ತಿಲ್ಲ, ಈ ಊರವ್ರಿಗೆ ನಾವು ಕೊಟ್ಟಿಲ್ಲ ಅಥವಾ ಈ ಒಂದು ಜಾಗಕ್ಕೆ ಇನ್ ಪರ್ಟಿಕ್ಯುಲರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತ ಏನ್ ಸ್ಪೆಸಿಫೈ ಮಾಡಿಲ್ಲ. ಬಟ್ ಹೇಳಿರೋದು 3.5 ಲಕ್ಷ ಜನಕ್ಕೆ ಪೆಂಡಿಂಗ್ ಇದೆ, ಎಲ್ಲಾ ಮುಗಿಸ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗಳಿಗೂ ಕೂಡ ಹೇಳ್ತಾ ಇರುವಂತದ್ದು, SIR ಫಾರಂ ನ ತಗೊಂಡು ಇಸ್ಕೊಂಡಿರ್ತೀರಾ, ಅದನ್ನ ಫಿಲ್ ಮಾಡಿರೋದಿಲ್ಲ ನೀವುಗಳು, ಇನ್ನ ಫಿಲ್ ಮಾಡ್ಬೇಕು. ಈ ಫಿಲ್ ಮಾಡಿ ಈ ತಿಂಗಳೊಳಗಡೆ ನೀವು ಕೊಟ್ರೆ ಮಾತ್ರ SIR ಪ್ರಕ್ರಿಯೆ ಅಂದ್ರೆ ನಿಮ್ದು ವೋಟರ್ ಐಡಿ ಲಿಸ್ಟ್ ಗೆ ಹೋಗುವಂತದ್ದು. ನೀವೇನಾದ್ರೂ ಫಾರಂ ನ ಬಿಡು, ಆಮೇಲೆ ಕೊಡೋಣ, ನೋಡ್ಕೊಳ್ಳೋಣ ಬಿಡು ಅಂತ ಏನಾದ್ರೂ ಮತ್ತೆ ಉದಾಸೀನ ನೀವೇನಾದ್ರೂ ಮಾಡೋದಕ್ಕೆ ಶುರು ಮಾಡಿದ್ರೆ ಕ್ಯಾನ್ಸಲೇಷನ್ ಆಗುತ್ತೆ. ಯಾಕಂದ್ರೆ ಈ ತಿಂಗಳು ಲಾಸ್ಟ್ ಇರೋದು ಈ ಅಪ್ಲಿಕೇಶನ್ಗೆ. ಇದನ್ನ ನಾವು ಅವರು ಅಪ್ಲೋಡ್ ಮಾಡ್ತಾರೆ. ಈಗ ಆಶಾ ಕಾರ್ಯಕರ್ತೆಯರು ಏನ್ ಬರ್ತಾ ಇದಾರೆ, ಇದನ್ನ ಅವರು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಆದ್ಮೇಲೆ ಏನಾಗುತ್ತೆ, ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ಮಂತ್ ಇಂದ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿರುವಂತ ಡಾಕ್ಯುಮೆಂಟ್ಸ್ ನ ಕ್ರಾಸ್ ವೆರಿಫೈ ಮಾಡ್ತಾರೆ. ಅದ್ರಲ್ಲಿ ಮತ್ತೆ ಒಂದಷ್ಟು ಏನೋ ಇದು ಅದು ಇದು ಅದು ಅಂತ ಏನಾದ್ರು ಅವ್ರಿಗೆ ರೀಸನ್ಸ್ ಗಳು ಸಿಕ್ತು ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ತಾರೆ. ಅವಾಗ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ ಚಾನ್ಸೇ ಇಲ್ಲ, ಬಿಕಾಸ್ ಸರ್ವರ್ ನ ಕ್ಲೋಸ್ ಮಾಡ್ತಾರೆ, ಅಪ್ಲಿಕೇಶನ್ ಸರ್ವರ್ ಗಳನ್ನ. ಸೊ ಯಾರೆಲ್ಲ ಫಾರಂ ನ ಈಸ್ಕೊಂಡಿದ್ದೀರಾ, ಇನ್ನ ಫಿಲ್ ಮಾಡಿಲ್ಲ, ದಯವಿಟ್ಟು ಫಿಲ್ ಮಾಡಿ ತಿಂಗಳೊಳಗಡೆ ಅವ್ರಿಗೆ ಸಬ್ಮಿಟ್ ಮಾಡಿ ಒಂದು ಸೈನ್ ಹಾಕಿಸ್ಕೊಂಡು ನೀವು ಅಕ್ನಾಲೇಜ್ಮೆಂಟ್ ನ ನೀವು ಇಸ್ಕೊಂಡು ಬನ್ನಿ. ಓಕೆನಾ? ಒಂದು ಫೋಟೋ ತೆಗ್ದು ಒಂದು ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಇಟ್ಬಿಡಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ. ಸೊ ಇವಾಗ ಸೆನ್ಸಸ್ ಮುಗಿಯೋದಿಕ್ ಆಗ್ತಾ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಯಾಕಂದ್ರೆ ಇವಾಗ ಗೌರ್ಮೆಂಟ್ ಕಡೆಯಿಂದ ಇಷ್ಟೆಲ್ಲ ಒಂದು ಡೇಟಾ ಬಂದಿದೆ, ಆಲ್ರೆಡಿ ಇಷ್ಟಿಷ್ಟು ಮಾಡಿದೀವಿ, ಇಷ್ಟಿಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ವರದಿ ಕೂಡ ಬರ್ತಾ ಇರೋದ್ರಿಂದ ಯಾರಿನ್ನೂ ಡಾಕ್ಯುಮೆಂಟ್ಸ್ ನ ಕೊಟ್ಟಿಲ್ಲ, ದಯವಿಟ್ಟು ಹೋಗಿ ಕೊಡಿ. ಸ್ಯಾಟರ್ಡೆ ಸಂಡೇ ಎವ್ರಿ ವೀಕೆಂಡ್ ಕ್ಯಾಂಪ್ ನ ನಡೀತಾ ಇದೆ. ಇದ್ರ ಜೊತೆಗೆ SIR ಅವರು ನಿಮ್ಮ ಏರಿಯಾ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕಂದ್ರೆ ಏರಿಯಾ ಅವ್ರಿಗೇನೆ ಅಂತಾನೆ ಅಲಾಟ್ ಮಾಡಿರೋದ್ರಿಂದ ಇಲ್ಲೇ ಪಕ್ಕದ ರೋಡೋ ಇಲ್ಲ ಆ ಕಡೆ ರೋಡೋ ಎಲ್ಲೋ ಒಂದ್ ಕಡೆ ಇರ್ತಾರೆ. ಅವ್ರ ನಂಬರ್ BLO ನಂಬರ್ ಇರುತ್ತೆ, ಆ ಫಾರಂ ಮೇಲೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ದಾರೆ ಕೇಳ್ಕೊಂಡು ಆ ಫಾರಂ ನ ಸಬ್ಮಿಟ್ ಮಾಡ್ಬಿಟ್ಟು ಬನ್ನಿ. ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇವಾಗ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಕೆಲವೊಂದಷ್ಟು BLO ಗಳಿಗೆ ಯಾವ ರೀತಿ ಫಾರಂ ನ ಫಿಲ್ ಮಾಡ್ಬೇಕು ಅಂತ ಹೇಳಿ ಟ್ರೈನಿಂಗ್ ನ ಕೊಟ್ಟಿರ್ಲಿಲ್ಲ, ಸುಮ್ನೆ ಏನೋ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ವರದಿ ಕೂಡ ಬಂತು. ಹೌದು, ಕೆಲವೊಂದಷ್ಟು BLO ಗಳಿಗೆ ಅಪ್ಲಿಕೇಶನ್ ಫಾರಂ ನ ಫಿಲ್ ಮಾಡೋದಕ್ಕೆ ಬರಲ್ಲ, ಮತ್ತೆ ಅವ್ರು ಕರೆಕ್ಟ್ ಆಗಿ ಗೈಡ್ ಕೂಡ ಮಾಡ್ತಾ ಇಲ್ಲ. ಒಂದ್ 24 ಸತಿ ವೈಟ್ನರ್ ನ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದ್ರೆ ಈಗ ಪ್ರಿಂಟ್ಔಟ್ ನ ಇವಾಗ ಏನೋ ಮಿಸ್ಟೇಕ್ ಆಯ್ತು, ಆ ಪ್ರಿಂಟ್ಔಟ್ ನ ತಗೊಂಡ್ಬಂದು ನಾವು ಫಾರಂ ನ ಫಿಲ್ ಮಾಡಕ್ಕಾಗಲ್ಲ. ಬಿಕಾಸ್ ಅವರು ಸರ್ವರ್ ಇಂದ ಡೌನ್ಲೋಡ್ ಮಾಡ್ಕೊಂಡು BBMP ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ನಿಮಗೆ ಆ ಫಾರಂ ಬೇಕು ಅಂತ ಇವಾಗ ಏನೋ ಕರೆಕ್ಷನ್ ತಪ್ಪು ಮಾಡ್ಬಿಟ್ಟಿದೀನಿ, ನಾನು ಹೊಸ ಫಾರಂ ಬೇಕು ಅಂದ್ರೆ BBMP ಆಫೀಸ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ನ ಇಸ್ಕೊಂಡ್ಬರ್ಬೇಕಾಗತ್ತೆ. ನಿಮ್ BBMP ಆಫೀಸಲ್ಲಿ ಅದೇನ್ ಕತೆನೋ ಅದೇನ್ ಮತ್ತೆ ರೂಲ್ಸ್ ಹೇಳ್ತಾರೋ ಅದೆಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಜನ, ವೈಟ್ನರ್ ನ ಯೂಸ್ ಮಾಡ್ತಾ ಇದಾರೆ. ಇನ್ಫ್ಯಾಕ್ಟ್ ನಾವು ಕೂಡ ವೈಟ್ನರ್ ಹಾಕಿದೀವಿ, ಕೆಲವೊಂದು ಮಿಸ್ಟೇಕ್ ಆಯ್ತು ಅಂತ ಹೇಳ್ಬಿಟ್ಟು. ವೈಟ್ನರ್ ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ, ಬಟ್ ಕರೆಕ್ಟ್ ಆಗಿ ಡೀಟೇಲ್ಸ್ ನ ಬರೀರಿ, ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಯಾರು ಕರೆಕ್ಟ್ ಆಗಿ ಗೈಡೆನ್ಸ್ ಇಲ್ದಿರೋ ಕಾರಣ
ತಪ್ಪಾಗ್ತಾ ಇದೆ. ಗೈಡೆನ್ಸ್ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಯಾರು ವೈಟ್ನರ್ ಯೂಸ್ ಮಾಡಲ್ಲ. ಆಸ್ ಪರ್ ರೂಲ್ಸ್ ಗವರ್ಮೆಂಟ್ ಒಂದು ಅಪ್ಲಿಕೇಶನ್ಸ್ ಗಳಲ್ಲಿ ವೈಟ್ನರ್ ಯೂಸ್ ಮಾಡೋ ಹಾಗಿಲ್ಲ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ತುಂಬಾ ಕರೆಕ್ಷನ್ಸ್ ಗಳು ಆಗ್ತಾ ಇರೋದ್ರಿಂದ ಯೂಸ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಡಿದೆ. ಸರಿನಾ? ಸೊ ಯೂಸ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಕ್ಲೀನ್ ಆಗಿ ಫಾರಂ ನ ಫಿಲ್ ಮಾಡಿ ಈ ತಿಂಗಳೊಳಗಡೆ ಸಬ್ಮಿಟ್ ಮಾಡಿ. ನಿಮ್ಮ ಮನೆ ಹತ್ರನೇ ಓಡಾಡ್ತಾ ಇರ್ತಾರೆ, ಫೋನ್ ಮಾಡ್ಬಿಟ್ಟು BLOಗೆ ಅಪ್ಲಿಕೇಶನ್ ಕೊಟ್ಟು ಅಕ್ನಾಲೇಜ್ಮೆಂಟ್ ನೀವೊಂದ್ ಸೈನ್ ಹಾಕ್ಸ್ಕೊಂಡು ನೀವೊಂದ್ ಕಾಪಿ ಮನೆಗೆ ತಗೊಂಡ್ಬನ್ನಿ. 2 ಕಾಪಿ ಅವ್ರಿಗೆ ಕೊಡಬೇಡಿ, ಒಂದು ನೀವು ಇಟ್ಕೋಬೇಕು, ಒಂದು ಅವ್ರಿಗೆ ಕೊಡ್ಬೇಕು. ಏನಕ್ಕೆ ಇಟ್ಕೋಬೇಕು ಅಂತ ಹೇಳ್ತಾ ಇರೋದು ಅಂತ ಅದನ್ನು ನಿಮ್ಗೆ ಹೇಳ್ತೀನಿ. ನಾಳೆ ದಿನ SIR ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಮಾಡಿದ್ಮೇಲೆ ಅದು ನಮ್ಮೆಲ್ರಿಗೂ ಡೀಟೇಲ್ಸ್ ಬರುತ್ತೆ. ಅಪ್ಡೇಟ್ ಆಗಿದೆ ವೆಬ್ಸೈಟ್ ಅಲ್ಲಿ, ನಿಮ್ಮ ಡೇಟಾ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಅದನ್ನ ಚೆಕ್ ಮಾಡ್ಕೋಬೇಕಾದ್ರೆ ಹೆಂಗೆ ಅಂತ ನೆಕ್ಸ್ಟ್ ಮಂತ್ ಬಂದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಆನ್ಲೈನ್ ಅಲ್ಲಿ. ಅಲ್ಲೇನಾದ್ರೂ ನಿಮ್ಮ ಹೆಸರು ಇಲ್ಲ ಅಂತ ಅಂದ್ರೆ ಇವಾಗ ಏನು ಅಕ್ನಾಲೇಜ್ಮೆಂಟ್ ಲೆಟರ್ ಒಂದು ಕಾಪಿ ನಾವ್ ಇಟ್ಕೊಂಡಿದೀವಲ್ಲ ಅದನ್ನ ನಾವು ತೋರ್ಸಿದ್ರೆ ಓಕೆ ಏನೋ ಮಿಸ್ಟೇಕ್ ಆಗಿದೆ ಅಂತ ಆಡ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ಮ ಹತ್ರ ಪ್ರೂಫೇ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಅಕ್ನಾಲೇಜ್ಮೆಂಟ್ ನ ಕೊಡ್ತಾ ಇರೋದು. ನಾಳೆ ದಿನ ಹೆಸರು ಬಿಟ್ಟೋಗಿದೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಅಂದ್ರೆ ನಿಮ್ಮ ಹತ್ರ ಒಂದು ಕಾಪಿ ಇರುತ್ತಲ್ಲ, BLO ಸೈನ್ ಹಾಕಿರ್ತಾರಲ್ಲ, ಸೊ BLO ಪ್ರಾಬ್ಲಮ್ ಆಗುತ್ತೆ. BLO ಇಟ್ಕೋಬಹುದು ಅವಾಗ ನಾವು, ನೀವೇನಕ್ಕೆ ನಮ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅಕ್ನಾಲೇಜ್ಮೆಂಟ್ ಕೊಡ್ತಾ ಇರುವಂತದ್ದು. ಆ ಅಕ್ನಾಲೇಜ್ಮೆಂಟ್ ನ ತಗೊಂಡ್ರೆ ಬಿಸಾಕ್ಬಿಡಿ, ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ನಿಮ್ಮ ವೋಟರ್ ID ಇದೆಲ್ಲ ವೆರಿಫಿಕೇಶನ್ ಮುಗಿದು ನಮ್ಮ ಲಿಸ್ಟು ನಮ್ಮ ಹೆಸರು ಎಲ್ಲ ವೆಬ್ಸೈಟ್ ಅಲ್ಲಿ ಇದೆ ಅಂತ ಅಂದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದೆ ನಿಮ್ಗೆ ಎಲೆಕ್ಷನ್ಗೆ ತೊಂದರೆ ಆಗುತ್ತೆ. ಇವಾಗ ಏನು ವೋಟರ್ ID ನ ಕಂಪಲ್ಸರಿ ಕೂಡ ಮಾಡ್ತಾ ಇರೋದ್ರಿಂದ ಮುಂದಕ್ಕೆ ತೊಂದರೆ ಆಗುತ್ತೆ. ಸೊ ಇದಿಷ್ಟು ಅಪ್ಡೇಟ್ ಇದೆ. ನಿಮಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಅಲ್ಲಿ ಕೇಳಿ, ಅದಕ್ಕೆ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟಿದೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.